ಸ್ನೇಹಿತರೆ ನಮಸ್ಕಾರ. ಸಂಜೆ ಹೊತ್ತಲ್ಲಿ ಹೊಸ್ತಿಲ ಮೇಲೆ ಕುಳಿತುಕೊಳ್ಬಾರ್ದು ಅಂತ ದೊಡ್ಡವರು ಹೇಳ್ತಾರೆ ಸ್ನೇಹಿತರೆ. ಯಾಕೆ ಕೂತ್ಕೋಬಾರ್ದು ಅಂತ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕೆ ಹೋಗಬೇಡಿ, ಕೊನೆ ತನಕ ನೋಡಿ ಸ್ನೇಹಿತರೆ. ಹಿಂದೂ ಧರ್ಮ ಗ್ರಂಥಗಳ ಒಂದು ಪ್ರಕಾರ ಮನೆಯ ಮುಖ್ಯ ಬಾಗಿಲು ಏನಿದೆ ತಾಯಿ ಲಕ್ಷ್ಮಿಗೆ ಸಂಬಂಧಿಸಿದ್ದು. ಲಕ್ಷ್ಮೀ ದೇವಿಯು ಸಂಜೆ ಮನೆಗೆ ಆಗಮನಿಸುತ್ತಾಳೆ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಯಾವುದೇ ವ್ಯಕ್ತಿಯು ಹೊಸ್ತಿಲಲ್ಲಿ ನಿಂತಿದ್ದರೆ ಅಥವಾ ಕುಳಿತಿದ್ದರೆ ಆಗ ಲಕ್ಷ್ಮೀ ದೇವಿಯು ಹೊಸ್ತಿಲಿನಿಂದ ಹಿಂತಿರುಗುತ್ತಾಳೆ ಎಂದು ನಂಬಲಾಗ್ತದೆ ಸ್ನೇಹಿತರೆ. ಬಿಡುವಿನ ವೇಳೆಯಲ್ಲಿ ಮನೆಯ ಹಿರಿಯರೊಂದಿಗೆ ಸಮಯ ಕಳೆಯಿರಿ. ಏಕೆಂದರೆ ಹಿರಿಯರು ತಮ್ಮ ಜೀವನದಲ್ಲಿ ಅನೇಕ ಏಳು ಬೀಳುಗಳನ್ನು ಕಂಡಿರ್ತಾರೆ ಮತ್ತು ಅನುಭವದಿಂದ ಜ್ಞಾನವನ್ನು ಪಡೆದಿರ್ತಾರೆ ಸ್ನೇಹಿತರೆ. ಆದ್ದರಿಂದ ಹಿರಿಯರ ಬಳಿ ಅಪಾರ ಜ್ಞಾನ ಭಂಡಾರವಿರುತ್ತೆ. ಸಂಜೆಯ ನಂತರ ಮನೆ ಬಾಗಿಲಲ್ಲಿ ನಿಂತಾಗ ಅಥವಾ ಕುಳಿತರೆ ಹಿರಿಯರು ಹೊಸ್ತಿಲಲ್ಲಿ ಕುಳಿತುಕೊಳ್ಳಬಾರದೆಂದು ಹೇಳುವುದು ನೀವು ಗಮನಿಸಬೇಕಾಗುತ್ತೆ ಸ್ನೇಹಿತರೆ. ಈ ರೀತಿ ಹೇಳಲು ಕಾರಣವೆಂಬುದನ್ನು ತಿಳಿದುಕೊಳ್ಳುವುದಾದರೆ, ಸೂರ್ಯಾಸ್ತದ ನಂತರ ಹೊಸ್ತಿಲಲ್ಲಿ ಏಕೆ ಕುಳಿತುಕೊಳ್ಬಾರ್ದು ಅಂತ ನೋಡೋದಾದರೆ ಸ್ನೇಹಿತರೆ, ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಹೇಳ್ದಂಗೆ ಲಕ್ಷ್ಮೀ ದೇವಿಯು ಆವಾಗ ತಾನೇ ಆಗಮಿಸ್ತಾಳೆ. ಸೊ ಆ ಒಂದು ಆಗಮಿಸುವಂಥ ಒಂದು ಟೈಮ್ನಲ್ಲಿ ನೀವು ಕುಳಿತರೆ ರಿಟರ್ನ್ ಹೋಗುವಂಥ ಸಾಧ್ಯತೆ ಇರುತ್ತೆ ಅನ್ನೋದು ಒಂದು ಗ್ರಂಥಗಳ ಪ್ರಕಾರ ಸ್ನೇಹಿತರೆ. ಆದ್ದರಿಂದ ಸಂಜೆ ಹೊಸ್ತಿಲಲ್ಲಿ ಕುಳಿತುಕೊಳ್ಳುವ ಒಂದು ಅಭ್ಯಾಸ ಬಿಟ್ಟುಬಿಡಿ ಸ್ನೇಹಿತರೆ. ಇದಲ್ಲದೆ ಬೂಟುಗಳು ಮತ್ತು ಚಪ್ಪಲಿಗಳನ್ನು ಮನೆಯ ಬಾಗಿಲಿನ ಮುಂದೆ ಇಡಬೇಡಿ. ಹೀಗೆ ಇಡುವುದರಿಂದ ಸಹ ಮನೆಯಲ್ಲಿ ಆರ್ಥಿಕ ಸಂಕಷ್ಟ ಎದುರಾಗುತ್ತೆ ಸ್ನೇಹಿತರೆ. ಸಂಜೆ ಮನೆಯ ಮುಖ್ಯ ದ್ವಾರದಲ್ಲಿ ಒಂದು ದೀಪವನ್ನು ಹಚ್ಚಿ ಮತ್ತು ಸಾಧ್ಯವಾದರೆ ಸಂಜೆ ಮುಖ್ಯ ದ್ವಾರವನ್ನು ತೆರೆದಿಡಿ ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಇಷ್ಟ ಆಗಿತ್ತು. ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.